ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಲಾಗ್ನಲ್ಲಿ ನಾನು ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಮನೆಯಲ್ಲೇ ಈ ರೀತಿಯಾಗಿ ಹೇರ್ ಆಯಿಲ್ನ ನಾನು ಯಾವಾಗಲೂ ಕೂಡ ರೆಡಿ ಮಾಡಿಕೊಂಡು ನನ್ನ ಹೇರ್ಗೆ ನಾನು ಇದೇ ಒಂದು ಆಯಿಲ್ನ ನಾನು ಅಪ್ಲೈ ಮಾಡೋದು ಯಾವಾಗಲೂ ಕೂಡ. ಹಾಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ವರ್ಷಗಳನ್ನ ಬಿಟ್ಬಿಟ್ಟಿದೆ ಈ ರೀತಿ ಆಯಿಲ್ನೆಲ್ಲ ಹಾಕೊಳ್ಳೋದು. ಮಾಮೂಲಿ ಯಾವುದಾಯಿತು ಅದು ಹಾಕ್ತಾಯಿದ್ದೆ. ಆದರೆ ಅದರ ನಂತರ ನನಗೆ ಅನ್ನಿಸ್ತು, ಇಲ್ಲ, ಈ ಒಂದು ಆಯಿಲ್ ನನಗೆ ಮುಂಚೆ ನಮ್ಮ ಅಜ್ಜಿ ಮಾಡಿಬಿಟ್ಟು ಹಾಕ್ತಾಯಿದ್ರು. ತುಂಬ ಚೆನ್ನಾಗೇ ಇತ್ತು ಆವಾಗ ಹೇರು. ಹಾಗೆ ತುಂಬ ಚೆನ್ನಾಗೇ ಗ್ರೋತ್ ಇತ್ತು ಅಥವಾ ಇನ್ನೇನು ಅನ್ನೋದಕ್ಕಿಂತ ಇದು ನಮಗೆ ಮುಂದಿನ ದಿನಗಳಿಗೆ ಎಷ್ಟು ಒಂದು ಉಪಯೋಗ ಇದೆ ಅನ್ನೋದು ನನಗೆ ಅದರ ನಂತರ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹೌದು, ಏನಪ್ಪ ಅಂತಂದರೆ ನಮ್ಮದು ಒಂದು 15 ಇಯರ್ಸ್ ಆಯಿತು ನಮಗೆ ಅಂದರೂ ಕೂಡ ಒಂದು ಹೇರ್ ಕೂಡ ನಮ್ಮದು ವೈಟ್ ಆಗಿರೋದಿಲ್ಲ. ಆಗಬೇಕು ಅನ್ನೋಂಥದ್ದಾದರೆ ಈ ರೀತಿಯಾದ ಒಂದು ಹೇರ್ ಆಯಿಲ್ನ ನಾವು ಇವಾಗಿಂದನೇ ಹಾಕ್ಕೋಬೇಕು. ಹಾಗೆ ಚಿಕ್ಕ ಮಕ್ಕಳಿಗೂ ಕೂಡ ಎಲ್ಲರಿಗೂ ಹಾಕುವಂಥ ಆಯಿಲ್ ಇದು. ನಾನು ಈ ರೀತಿಯಾದ ಒಂದು ಆಯಿಲ್ನ ನನಗೆ ಮಾತ್ರ ಅಲ್ಲ, ನಾನು ನನ್ನ ಮಕ್ಕಳಿಗೂ ಕೂಡ ಹಾಕ್ತೀನಿ, ನನ್ನ ಹಸ್ಬೆಂಡ್ಗಾಗಿರ್ಬೋದು, ಎಲ್ಲರಿಗೂ ಕೂಡ ಈ ರೀತಿಯಾದ ಒಂದು ಆಯಿಲ್ನ ನಾನು ಹಾಕ್ತೀನಿ, ನಾನು ಕಾಯಿಸಿಟ್ಕೊಂಡಿರೋಂಥದ್ದು. ಹಾಗೆ ಆ ಒಂದು ಆಯಿಲ್ಗೆ ಏನೇನು ಬೇಕು ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆನ ನಾನು ತೊಗೊಂಡಿದ್ದೀನಿ. ಹಾಗೆ ಈ ರೀತಿಯಾದ ಒಂದು ಕೊಬ್ಬರಿ ಎಣ್ಣೆನ ಪ್ಯಾಕ್ ತೊಗೊಂಡಿರೋಂಥದ್ದು ನಾನು. ಹಾಗೆ ನೀವು ಮನೇಲೇ ಮಾಡಿಸಿರುವಂತಹ ಎಣ್ಣೆ ಅಂತಾದರೆ ಇನ್ನೂ ಚೆನ್ನಾಗಿರುತ್ತೆ. ಆ ರೀತಿಯಾದ ಎಣ್ಣೆ ನೀವು ಮನೇಲೇ ಮಾಡಿಸ್ಕೊಂಡಿದ್ದಂಥದ್ದಾದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿದು ಅರ್ಧ ಲೀಟ್ರ್ ಪ್ಯಾಕ್ನ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ನಾನು ಅಲೋವೆರಾದ ತುಂಡುಗಳನ್ನ ಈ ರೀತಿಯಾಗಿ ಯಾವುದೋ ಕಾಲ್ ಬಂತು. ಹಾಗೆಯೇ ಇಲ್ಲಿ ನೋಡ್ಬೋದು, ನಾವು ಒಂದು ಅಲೋವೆರಾದ ತುಂಡುಗಳನ್ನ ಕಟ್ ಮಾಡಿ ಹಾಕ್ಕೊಂಡಾದ ನಂತರ ನಾನೀಗ ಒಂದು ನೆಲ್ಲಿಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಿದ್ದೀನಿ. ನೆಲ್ಲಿಕಾಯಿನ ಕಟ್ ಮಾಡಿ ಯಾಕೆ ಹಾಕ್ಕೊಳ್ತಾ ಇದ್ದೀವಿ ಅಂತಂದರೆ ಅದರ ಅಂಶವು ಪೂರ್ತಿಯಾಗಿ ಕೂಡ ನಮಗೆ ಎಣ್ಣೆಯಲ್ಲಿ ಬಿಡಲಿ ಅಂದ್ಬಿಟ್ಟು ಅಷ್ಟೇ ಹಾಕ್ಕೊಳ್ತಾ ಇರೋದು. ಹಾಗೆ ನಾನು ಈರುಳ್ಳಿಯನ್ನು 1.5 ಈರುಳ್ಳಿಯನ್ನು ಅಷ್ಟು ತೊಗೊಂಡಿದ್ದೀನಿ. ನಾನು ಒಂದು ಅರ್ಧ ಲೀಟ್ರಿಗೆ ಅಷ್ಟು ಬೇಕಾಗುತ್ತೆ. ಹಾಗೆ ಮೆಂತೆಯನ್ನು ನಾನು ಒಂದು 3/4 ಕಪ್ ಅಷ್ಟು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವೆಲ್ಲವೂ ಕೂಡ ನಮ್ಮ ಒಂದು ಹೇರ್ ಗ್ರೋತಿಂಗ್ ಆಗಿರ್ಬೋದು, ಹಾಗೆ ನಮ್ಮ ಒಂದು ಹೇರಲ್ಲಿ ನಮಗೆ ಏನಾದರೂ ಡ್ಯಾಮೇಜ್ ಎಲ್ಲ ಆಗುತ್ತಲ್ವ, ಆ ಥರದ್ದೆಲ್ಲ ಕೂಡ ತಡೆಯುತ್ತೆ. ಹಾಗೆ ಬೇವಿನ ಸೊಪ್ಪು, ಹಾಗೆ ನಾನು ನೋಡ್ಬೋದು ಇಲ್ಲಿ ದಾಸವಾಳದ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಒಂದು ದಾಸವಾಳನಾದರೂ ಹಾಕ್ಕೋಬೋದು. ಹಾಗೆ ಇಲ್ಲಿ ನಾವು ಒಂದು ಇಲಿಕಿವಿ ಸೊಪ್ಪು ಅಥವಾ ಬ್ರಾಹ್ಮಿ ಸೊಪ್ಪು ಅಂತ ಏನು ಹೇಳ್ತೀವೋ ಆ ಒಂದು ಸೊಪ್ಪನ್ನ ನಾನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ನಾನು ಕಹಿಬೇವಿನ ಸೊಪ್ಪನ್ನು, ಕರಿಬೇವು ಹಾಗೂ ಕಹಿಬೇವು ಎರಡನ್ನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆನ ನಾನು ಚೆನ್ನಾಗಿ ಕುದಿಸಿ ಆರಿಸಿ ಒಂದು ಬಾಟ್ಲಿಗೆ ಹಾಕಿ ಇಟ್ಕೊಂಡೆ. ಹಾಗೆ ಒಂದು ನೆಕ್ಸ್ಟ್ ಡೇ ಇದು ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು. ಅಂದರೆ ನಮ್ಮ ಒಂದು ಒಕ್ಕಲಿಗ ಸಂಘದ ಪ್ರೋಗ್ರಾಮ್ ಇತ್ತು, ಆ್ಯನ್ಯುವಲ್ ಡೇ ಇತ್ತು. ಹಾಗಾಗಿ ಅಲ್ಲಿ ಕೂಡ ಇಲ್ಲೇ ಶೃಂಗೇರಿನಲ್ಲಿ ನಮಗೆ ಶಾರದಾ ಕಂಫರ್ಟಲ್ಲಿ ಇತ್ತು. ಆ ಒಂದು ಫಂಕ್ಷನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಕೊಬನ್ನಿ, ಮತ್ತೆ ಸಿಗೋಣ. Naina Sudhakar, hairstyle first, vegetable carving second, sweet competition first, world diary display. ಲಗ್ನ ಮಾಡಲೇ ಶ್ರೀ ಗೌರಾನಿಂದ ಹೇಳಿ ಯಾರಿಗೆ ಲಗ್ನ ಮಾಡಲೇ ಶ್ರೀ ಗೌರಾನಿಂದ ಭೂಲೋಕಕ್ಕೆ ಬಂದಲ್ಲೇ ಶ್ರೀ ಗೌರ ನೀನು ಯಾರಿಗೆ ಲಗ್ನ ಮಾಡಲೇ ಶ್ರೀ ಗೌರಾನಿಂದ ಹೇಳಿ ಯಾರಿಗೆ ಲಗ್ನ ಮಾಡಲೇ ಶ್ರೀ ಗೌರಾನಿಂದ ಹೇಳಿ ಯಾರಿಗೆ ಲಗ್ನ ಮಾಡಲೇ ಶ್ರೀ ಗೌರಾನಿಂದ ಲಿಂಗಾಯುತರಿಗೆ ಕೊಡಲೇ ಶ್ರೀ ಗೌರಾನಿಂದ ಲಿಂಗಾಯುತರಿಗೆ ಕೊಡಲೇ ಶ್ರೀ ಗೌರಾನಿಂದ ಲಿಂಗಾಯುತರ ಲಿಂಗವನ ಧರಿಸಲಾರೆ ಭೂಲೋಕಕ್ಕೆ ಬಂದಲ್ಲೇ ಶ್ರೀ ಗೌರ ನೀನು ಯಾರಿಗೆ ಲಗ್ನ ಮಾಡಲೇ ಶ್ರೀ ಗೌರಾನಿಂದ ಹೇಳಿ ಯಾರಿಗೆ ಲಗ್ನ ಮಾಡಲೇ ಶ್ರೀ ಗೌರಾನಿಂದ ಗೌಡರಿಗೆ ಕೊಡಲೇನೆ ಶ್ರೀ ಗೌರಾನಿಂದ ಗೌಡರಿಗೆ ಕೊಡಲೇನೆ ಶ್ರೀ ಗೌರ. ದೊಡ್ಡ ಜನಾಂಗ ಒಕ್ಕಲಿಗ ಲಿಂಗಾಯತ್ಸ್ ಬಿಟ್ಟರೆ ನೆಕ್ಸ್ಟ್ ನಮ್ಮದು 16% ಏನೋ ಬರುತ್ತೆ ಒಕ್ಕಲಿಗ ಸಮುದಾಯ. ಅಂಥದ್ದು ಒಂದು ಸಮುದಾಯವನ್ನು ಒಂದು ಬಗ್ಗೆ ಯೋಚನೆ ಮಾಡಿ ಆ ಸಮುದಾಯವನ್ನು ಬರೀ ಕೃಷಿಗೆ ಮಾತ್ರ ಸೀಮಿತವಾಗಿ ಇಟ್ಕೊಳ್ಳದ ರೀತಿಯಲ್ಲಿ ಅವರು ಹೊರಗಡೆ ಬರಬೇಕು, ಉದ್ಯಮಗಳನ್ನು ಸ್ಟಾರ್ಟ್ ಮಾಡಬೇಕು, ರಾಜಕೀಯವಾಗಿ ಎಲ್ಲ ಬೆಳಿಬೇಕು, ಅವರು ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡಿ ಆ ನಿಟ್ಟಿನಲ್ಲಿ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಇಂಥವನ್ನು ಮಾಡಿದಂತಹ ಬಹುಶಃ ನಮ್ಮ ಒಂದು ಜನಾಂಗದ ಒಂದು ಉದ್ಧಾರಕ್ಕಾಗಿಯೇ ಜನಿಸಿದಂತಹವರು ಪರಮ ಪೂಜ್ಯ
ಡಾಕ್ಟರ್ ಜಗದ್ಗುರು ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅವರ 80ನೇ ವರ್ಷದ ಜಯಂತ್ಯೋತ್ಸವ ಜನವರಿ ತಿಂಗಳಲ್ಲಿ ಬರುತ್ತೆ. ನಾವು ಈ ದಿವಸ ಅವಕಾಶ ಆಗಿರೋದ್ರಿಂದ ನಾವು ಇವತ್ತು ಅದನ್ನು ಆಚರಿಸ್ತಾ ಇದ್ದೀವಿ. ಹಾಗೆ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬಂದಾದಮೇಲೆ ಗಿಡಕ್ಕೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಗೆ ಮೇಲ್ಗಡೆ ಹೋಗಿಬಿಟ್ಟು ಕಾಫಿ ಎಲ್ಲ ಹರಡಿದ್ವಿ. ಕಾಫಿಗೆಲ್ಲ ಸ್ವಲ್ಪ ಕಾಲಾಡಲಿಕ್ಕಿತ್ತು. ಡೈಲಿ 2 ಟೈಮ್ ಕಾಲು ಆಡಬೇಕಾಗುತ್ತೆ ಅಲ್ಲಿ. ಹಾಗಾಗಿ ಕಾಫಿ ಕಾಲೆಲ್ಲ ಆಡಾದಮೇಲೆ ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟು ತುಂಬಾ ಅಗತ್ಯ. ಹಾಗೆ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ತುಂಬಾ ಅಗತ್ಯ. ಥ್ಯಾಂಕ್ ಯು ಫ್ರೆಂಡ್ಸ್.